ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಶಿವರಾಮ ಸುಂಡಿ. ಇತ್ತೀಚಿನ ದಿನಗಳಲ್ಲಿ ಕರ್ನಾಟಕದಲ್ಲೂ ಸಹ ಮರ್ಯಾದೆಗೇಡಿನ ಕೃತ್ಯಗಳು ಹೆಚ್ಚಾಗ್ತಾ ಇದ್ದಾವೆ. ಈ ನಿಟ್ಟಿನಲ್ಲಿ ಒಂದು ಕಠಿಣ ಕ್ರಮಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ಅದಕ್ಕಾಗಿಯೇ ಒಂದು ಏನು ಮರ್ಯಾದೆ ಹತ್ಯೆ ಪ್ರಕರಣವನ್ನು ತಡೆಯುವ ನಿಟ್ಟಿನಲ್ಲಿ ಒಂದು ಪ್ರತ್ಯೇಕ ಕಾನೂನು ರೂಪಿಸಲಿಕ್ಕೂ ಸಹ ರಾಜ್ಯ ಸರ್ಕಾರ ಮುಂದಾಗಿದೆ. ಯಾವ ರೀತಿಯ ಒಂದು ಕಾನೂನು ರೂಪಿಸುತ್ತೆ ಅನ್ನೋದ್ರ ಬಗ್ಗೆ ನಾನು ಮುಂದೆ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ಏನು ನ್ಯೂಸ್ 18 ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ರಿಕ್ವೆಸ್ಟ್ ಮಾಡ್ತೀನಿ. ಜೊತೆಗೆ ಫೇಸ್ಬುಕ್ ಇರ್ಬೋದು, ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡ್ರಿ ಅಂತೇಳಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಇಲ್ಲೇನು ಮರ್ಯಾದೆಗೇಡಿನ ಒಂದು ಕೃತ್ಯದ ಬಗ್ಗೆ ಹೇಳ್ತಾ ಇದ್ದೆ. ಏನು ಆ ರಾಜ್ಯದಲ್ಲಿ ಆಗಾಗ ಒಂದು ಈ ರೀತಿಯ ಒಂದು ಘಟನೆಗಳು ನಡೀತಾ ಇದ್ವು. ಅದರಲ್ಲೂ ಏನು ಹುಬ್ಬಳ್ಳಿ ತಾಲೂಕಿನ ಇನಾಮ್ ವೀರಾಪುರದಲ್ಲಿ ನಡೆದಂತಹ ಮರ್ಯಾದೆಗೇಡಿನ ಕೃತ್ಯ ಒಂದು ನಾಗರಿಕ ಸಮಾಜವೇ ತಲೆ ತಗ್ಗಿಸುವಂತ ಮಾಡಿದೆ. ಹಾಗಾಗಿ ಈ ಒಂದು ಕೃತ್ಯವನ್ನ ರಾಜ್ಯ ಸರ್ಕಾರ ಗಂಭೀರವಾಗಿ ಪರಿಗಣಿಸಿದೆ. ಯಾಕಂದ್ರೆ ಏನು ಸ್ವಂತ ಹೆತ್ತ ತಂದೆನೇ ಏನು ಗರ್ಭಿಣಿ ಮಗಳನ್ನ ಏನು ಹತ್ಯೆ ಮಾಡಿದ್ದ, ಅದು ಒಂದು ರೀತಿಯಲ್ಲಿ ಒಂದು ನಾಗರಿಕ ಸಮಾಜಕ್ಕೆ ಒಂದು ಶಾಕ್ ಅನ್ನೋ ರೀತಿಯಲ್ಲಿ ಪರಿಣಾಮ ಬೀರಿದೆ. ಹಾಗಾಗಿ ಈ ರೀತಿಯ ಒಂದು ಕೃತ್ಯಗಳಿಗೆ ಕಡಿವಾಣ ಹಾಕೋ ನಿಟ್ಟಿನಲ್ಲಿ ಒಂದು ಕಟ್ಟುನಿಟ್ಟಿನ ಕಾನೂನು ಜಾರಿಗೆ ತರಬೇಕು ಅನ್ನೋ ಒಂದು ಉದ್ದೇಶ ರಾಜ್ಯ ಸರ್ಕಾರದಾಗಿದೆ. ಹಾಗಾಗಿ ಅದರ ಜೊತೆಗೆ ಏನಂದ್ರೆ ಏನು ವಿವಿಧ ದಲಿತ ಪರ ಸಂಘಟನೆಗಳಿರ್ಬೋದು ಮತ್ತು ಪ್ರಗತಿಪರ ಸಂಘಟನೆಗಳು ಸಹ ಈ ನಿಟ್ಟಿನಲ್ಲಿ ಒತ್ತಾಯ ಮಾಡ್ತಾ ಇದ್ವು. ಏನು ಒಂದು ಪ್ರತ್ಯೇಕ ಯಾವ ರೀತಿ ಏನು ಇತ್ತೀಚೆಗೆ ಒಂದು ಕಾನೂನು ಜಾರಿ ತರಲಾಯಿತು, ಏನು ದ್ವೇಷ ಭಾಷಣ ಮಸೂದೆನ ಮಂಡನೆ ಮಾಡಲಾಯಿತು ಮತ್ತು ಅದಕ್ಕೆ ತಿದ್ದುಪಡಿ ಮಾಡಿ ಆ ಒಂದು ಮಸೂದೆನ ಅಂಗೀಕಾರ ಮಾಡುವಂತಹ ಕೆಲಸವನ್ನ ರಾಜ್ಯದಲ್ಲಿ ಏನು ವಿಧಾನಸಭೆ ಇರ್ಬೋದು, ವಿಧಾನ ಪರಿಷತ್ ಎರಡೂ ಒಂದು ಸದನಗಳಲ್ಲಿ ಆ ಒಂದು ದ್ವೇಷ ಭಾಷಣ ಮಸೂದೆನ ಅಂಗೀಕಾರ ಮಾಡಲಾಯಿತು. ಅದೇ ಮಾದರಿಯಲ್ಲಿ ಇಲ್ಲಿ ಮರ್ಯಾದೆಗೇಡು ಏನು ಹತ್ಯೆಗಳ ನಿಯಂತ್ರಣಕ್ಕಾಗಿನೇ ಒಂದು ಪ್ರತ್ಯೇಕ ಕಾಯ್ದೆ ರೂಪಿಸಬೇಕನ್ನೋ ಒಂದು ಆಗ್ರಹ ವ್ಯಕ್ತವಾಗ್ತಾ ಇತ್ತು. ಹೀಗಾಗಿ ಈ ನಿಟ್ಟಿನಲ್ಲಿ ಏನಂದ್ರೆ ಒಂದೇನು ಹತ್ಯೆಗೆ ಗುರಿಯಾದಂತಹ ಮಾನ್ಯಾಳ ಹೆಸರಿನಲ್ಲಿನೇ ಒಂದು ಮರ್ಯಾದೆ ಹತ್ಯೆ ನಿಯಂತ್ರಣ ಒಂದು ಕಾಯ್ದೆಯನ್ನು ಜಾರಿ ತರಲಿಕ್ಕೆ ಒಂದು ಒತ್ತಡ ಹಾಕಲಾಗ್ತಾ ಇದೆ. ಹಾಗಾಗಿ ರಾಜ್ಯ ಸರ್ಕಾರವು ಸಹ ಇದನ್ನು ಗಂಭೀರವಾಗಿ ಪರಿಗಣಿಸಿದೆ. ಇವತ್ತೇನಂದ್ರೆ ಸಮಾಜ ಕಲ್ಯಾಣ ಇಲಾಖೆ ಸಚಿವರಾದಂತಹ ಎಚ್ ಸಿ ಮಹದೇವಪ್ಪ ಅವರು ಒಂದು ಏನು ಘಟನೆ ನಡೆದಂತಹ ಇನಾಮ್ ವೀರಾಪುರಕ್ಕೆ ಭೇಟಿ ಕೊಟ್ಟಿದ್ರು. ಆ ಸಂದರ್ಭದಲ್ಲಿ ಏನು ಕುಟುಂಬಸ್ಥರ ಜೊತೆ ಮಾತನಾಡಿದ್ರು. ಏನು ಘಟನೆ ನಡೆದಂತಹ ಒಂದು ಯಾವ ಮನೆಯಲ್ಲಿ ದೌರ್ಜನ್ಯ ನಡೆದಿತ್ತು ಆ ಮನೆಯ ನಿವಾಸಿಗಳನ್ನ ಮತ್ತು ಗಾಯಾಳುಗಳನ್ನ ಆರೋಗ್ಯ ವಿಚಾರಿಸಿದ್ರು ಮತ್ತು ಆ ಒಂದು ಏನು ಅಲ್ಲಿ ಘಟನೆಗೆ ದೌರ್ಜನ್ಯಕ್ಕೆ ತುತ್ತಾದಂತವ್ರನ್ನ ಬಗ್ಗೆ ಅವರಿಂದ ಮಾಹಿತಿ ಪಡ್ಕೊಳ್ಳುವಂತ ಕೆಲಸ ಮಾಡಿದ್ರು. ಜೊತೆಗೆ ಏನಂದ್ರೆ ಏನು 16 ಲಕ್ಷ ರೂಪಾಯಿ ಚೆಕ್ ಸಹ ಅವರು ಏನು ದೌರ್ಜನ್ಯಕ್ಕೆ ತುತ್ತಾದಂತಹ ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡಿದ್ರು. ಈ ಮುಂಚೆ 5 ಲಕ್ಷ ರೂಪಾಯಿನ ಅವರಿಗೆ ಪರಿಹಾರದ ರೂಪದಲ್ಲಿ ಕೊಡಲಾಗಿತ್ತು SC ST ದೌರ್ಜನ್ಯ ಕಾಯ್ದೆ ಅಡಿ. ಇವತ್ತೇನಂದ್ರೆ 16 ಲಕ್ಷ ರೂಪಾಯಿ ಕೊಡೋದ್ರೊಂದಿಗೆ ಒಟ್ಟು 21 ಲಕ್ಷ ರೂಪಾಯಿ ಪರಿಹಾರ ಆ ಒಂದು ಕುಟುಂಬಕ್ಕೆ ಕೊಟ್ಟಂತಾಗಿದೆ. ಈ ಒಂದು ಪರಿಹಾರ ಕೊಟ್ಟ ನಂತರ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದಂತಹ ಮಹದೇವಪ್ಪ ಅವರು ಈ ರೀತಿಯ ಒಂದು ಕೃತ್ಯಗಳನ್ನ ಕಡಿವಾಣ ಹಾಕಲೇಬೇಕಾಗಿದೆ ಮತ್ತು ಇದನ್ನು ನಾವು ಏನು ಗಂಭೀರವಾಗಿ ಪರಿಗಣಿಸಿದ್ದೀವಿ. ಈ ಕೃತ್ಯದಲ್ಲಿ ಏನು ಯಾರ್ಯಾರು ಆರೋಪಿಗಳು ಭಾಗಿಯಾಗಿದ್ದಾರೆ ಅವರಿಗೆ ಕಠಿಣ ಶಿಕ್ಷೆ ಕೊಡಿಸುವ ನಿಟ್ಟಿನಲ್ಲಿ ನಾವು ಎಲ್ಲ ರೀತಿಯ ಒಂದು ಪ್ರಯತ್ನಗಳನ್ನು ಮಾಡ್ತೀವಿ ಅನ್ನೋ ಒಂದು ಮಾತನ್ನು ಹೇಳಿದ್ದಾರೆ. ಮತ್ತು ಈ ರೀತಿಯ ಒಂದು ಘಟನೆಗಳು ಮರುಕಳಿಸಬಾರದಂದ್ರೆ ಇದಕ್ಕಾಗಿನೇ ಒಂದು ಪ್ರತ್ಯೇಕ ಕಾನೂನು ಜಾರಿ ತರೋ ಅವಶ್ಯಕತೆ ಇದೆ. ಹಾಗಾಗಿ ಈ ನಿಟ್ಟಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಜೊತೆ ಸಹ ನಾನು ಮಾತುಕತೆ ಮಾಡಿದ್ದೀನಿ. ಮುಂದಿನ ದಿನಗಳಲ್ಲಿ ಯಾವ ರೀತಿಯ ಒಂದು ಕಾನೂನು ಜಾರಿ ತರಬೇಕು, ಯಾವಾಗಿಂದ ತರಬೇಕು ಅನ್ನೋದ್ರ ಬಗ್ಗೆ ನಾನು ಮುಂದಿನ ದಿನಗಳಲ್ಲಿ ತೀರ್ಮಾನ ಮಾಡ್ತೀನಿ. ಆದರೆ ಈ ನಿಟ್ಟಿನಲ್ಲಿ ಏನು ನಾವು ಒಂದು ಗಂಭೀರವಾಗಿ ಚಿಂತನೆ ಮಾಡಿದ್ದೀವಿ ಮತ್ತು ಮರ್ಯಾದಾ ಹತ್ಯೆ ನಿಯಂತ್ರಣ ಕಾಯ್ದೆ ಒಂದು ಪ್ರತ್ಯೇಕ ಕಾನೂನು ತರಲಿಕ್ಕೆ ಸರ್ಕಾರ ನಾವು ಸಿದ್ಧವಿದೆ. ಒಂದು ಮುಂದಿನ ದಿನಗಳಲ್ಲಿ ಆ ಒಂದು ಕಾರ್ಯವನ್ನು ಮಾಡ್ತೀವಿ ಅನ್ನೋ ಒಂದು ಮಾತನ್ನು ಹೇಳಿದೆ. ಮತ್ತು ಈ ಹಿಂದೆ ಏನು ಬೇರೆ ಏನು ಕಾಯ್ದೆಗಳನ್ನ ಅಂದ್ರೆ ಅವಶ್ಯಕತೆ ಇದ್ದಾಗ ಯಾವ ರೀತಿ ಒಂದು ಕಾಯ್ದೆಗಳನ್ನು ಜಾರಿಗೆ ತಂದಿದ್ವು ಅದೇ ಮಾದರಿಯಲ್ಲಿ ಈ ರೀತಿಯ ಒಂದು ಕಾನೂನನ್ನು ಜಾರಿಗೆ ತರುವಂತ ಕೆಲಸ ಮಾಡ್ತೀವಿ ಅನ್ನೋ ಒಂದು ಮಾತನ್ನು ಹೇಳಿದ್ದಾರೆ. ಈ ರೀತಿಯ ಕೃತ್ಯಗಳು ತಡೆಯಲಿಕ್ಕೆ ಈಗ ಸದ್ಯ ಇರುವಂತಹ ಕಾಯ್ದೆಯಲ್ಲಿನೇ ಅವಕಾಶಗಳಿದೆ, ಕಾನೂನಿನಲ್ಲಿ ಅವಕಾಶಗಳಿದ್ರೂ ಸಹ ಪ್ರತ್ಯೇಕವಾಗಿ ಆ ರೀತಿಯ ಒಂದು ಕಾನೂನು ಮಾಡಿದಲ್ಲಿ ಒಂದಿಷ್ಟು ಜನರಿಗೂ ಸಹ ಭಯ ಇರುತ್ತೆ ಮತ್ತು ಈ ರೀತಿಯ ಒಂದು ಶಿಕ್ಷೆ ಆಗುತ್ತೆ ಅನ್ನೋ ಒಂದು ರೀತಿಯಲ್ಲಿ ಏನು ಒಂದು ಜನರಿಗೆ ಒಂದು ಮೆಸೇಜ್ ಪಾಸ್ ಮಾಡ್ದಂಗಿರುತ್ತೆ. ಆ ಹಿನ್ನೆಲೆಯಲ್ಲಿನೇ ಈ ಒಂದು ಮರ್ಯಾದೆಗೇಡಿನ ಒಂದು ಹತ್ಯೆಗಳ ನಿಯಂತ್ರಣಕ್ಕಾಗಿನೇ ಈ ಒಂದು ಹೊಸ ಒಂದು ಕಾಯ್ದೆ ಮಾಡ್ತೀವಿ ಅನ್ನೋ ಒಂದು ಮಾತನ್ನು ಹೇಳಿದ್ದಾರೆ. ಮತ್ತು ಈಗೇನು ಈ ನಿಟ್ಟಿನಲ್ಲಿ CM ಜೊತೆ ಮತ್ತು ಇನ್ನು DCM ಜೊತೆ ಮೊದಲಾದವ್ರ ಜೊತೆ ಚರ್ಚೆ ಮಾಡಿ ಮುಂದಿನ ದಿನಗಳಲ್ಲಿ ಒಂದು ಅಂತಿಮ ರೂಪುರೇಷೆ ಕೊಡಲಾಗುವುದು ಅಂತ ಹೇಳಿದ್ದಾರೆ. ಈ ಥರ ಘಟನೆ ಮನುಷ್ಯತ್ವ ಇರುವ ಯಾವುದೇ ಧರ್ಮ ಇರಲಿ, ಯಾವುದೇ ಜಾತಿಯವನಿರಲಿ ನೊಂದು ತಲೆ ತಗ್ಗಿಸುವಂಥ ಘಟನೆ. ಇಲ್ಲಿ ವಯಸ್ಸಿಗೆ ಬಂದಂಥ ಒಂದು ಹೆಣ್ಣು ಮತ್ತು ಗಂಡು ಅವರು ಅಡಲ್ಟ್ ಇದ್ದಾರೆ,
ವಯಸ್ಸಿಗೆ ಬಂದಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾನೂನು ತರ್ತಿದ್ದೆ ಮದುವೆ ಮಹಿಳೆಯ ಇಚ್ಛೆಗೆ ಅನುಗುಣವಾಗಿ ಬಲವಂತಕ್ಕಾಗಬಾರ್ದು ಅಂತ ಹೇಳಿದರು. ಒಂದು ಹೆಣ್ಣು ತನ್ನ ಸಂಗಾತಿಯನ್ನು ಆಯ್ಕೆ ಮಾಡಿಕೊಳ್ಳುವಾಗ ಅವಳ ವಿವೇಕ, ಅವಳು ಯಾರಿಗೆ ಇಷ್ಟಪಡ್ತಾಳೆ, ಅವಳು ಯಾರ ಮೇಲೆ ಭರವಸೆ ಇದೆ ಅವಳನ್ನು ಮದುವೆ ಆಗಬೇಕು ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಿಂದೂ ಕೋಡ್ನಲ್ಲಿ ಉದ್ದೇಶನ ಇಟ್ಕೊಂಡು ಹೇಳ್ತಾಯಿದ್ರು. ಈಗ ಇದು ಮದುವೆ ಅದು ಅವರ ಫಂಡಮೆಂಟಲ್ ರೈಟ್, ಮೂಲಭೂತ ಹಕ್ಕು. ಮೂಲಭೂತ ಹಕ್ಕಿನ ಸಂಪೂರ್ಣವಾದಂಥ ಉಲ್ಲಂಘನೆ ಆಗಿದೆ. ಮೂಲಭೂತ ಹಕ್ಕಿನ ಯುವಕರ ಮದುವೆಯ ಸ್ವಇಚ್ಛೆಯ ಆಯ್ಕೆ ಮೂಲಭೂತ ಹಕ್ಕು, ಇದರ ಉಲ್ಲಂಘನೆ ಆಗಿದೆ, ದುರ್ಬಳಕೆ ಆಗಿದೆ. ಆ ಒಂದು ಮಹಿಳೆಯ ಕುಟುಂಬಸ್ಥರೇ 7 ತಿಂಗಳ ಹಸುಗೂಸು ಹೊಟ್ಟೆಲಿರೋದನ್ನು ಆ ಮಹಿಳೆಯನ್ನು ಕೊಂದಾಕಿರ್ತಕ್ಕಂಥದ್ದು ಅತ್ಯಂತ ಮೃಗೀಯ ಒಂದು ಕೊಲೆ. ಹಾಗಾಗಿ ಈ ಒಂದೇನು ಇನಾಮ್ ಯುರಾಪುರ ಗ್ರಾಮದಲ್ಲಿ ಏನು ಘಟನೆ ನಡೆದಿದೆ, ಆ ಘಟನೆ ಒಂದು ನಾಗರಿಕ ಸಮಾಜವೇ ತಲ್ಲಣಗೊಳ್ಳುವಂತೆ ಮಾಡಿದೆ. ಹಾಗಾಗಿ ಆ ಒಂದು ಕೃತ್ಯಗಳು, ಈ ರೀತಿಯ ಒಂದು ಕೃತ್ಯಗಳು ಮರುಕಳಿಸಬಾರ್ದಂದ್ರೆ ಏನಾದರೂ ಒಂದು ಮಾಡಬೇಕನ್ನೋ ಒಂದು ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಸಹ ಈ ಒಂದು ಪ್ರತ್ಯೇಕ ಕಾಯ್ದೆ ಜಾರಿಗೆ ಮುಂದಾಗಿದೆ. ಮತ್ತು ಆ ಒಂದು ಕಾಯ್ದೆ ಯಾವಾಗ ಜಾರಿಯಾಗುತ್ತೆ ಮತ್ತು ಯಾವ ರೂಪದಲ್ಲಿ ಇರುತ್ತೆ ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಸದ್ಯಕ್ಕೆ ಅದೊಂದು ಚಿಂತನೆ ಅಂತೂ ರಾಜ್ಯ ಸರ್ಕಾರದ ತಲೆಯಲ್ಲಿದೆ. ಆ ಒಂದು ಚಿಂತನೆನ ಮುಂದಿನ ದಿನಗಳಲ್ಲಿ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಯಾವ ರೀತಿ ಏನು ದ್ವೇಷ ಭಾಷಣ ಮಸೂದೆ ಜಾರಿ ತಂದಿದ್ರು, ಅದೇ ರೀತಿ ಈ ರೀತಿಯ ಒಂದು ಕಾಯ್ದೆನ ಮಸೂದೆನ 2 ಸದನಗಳಲ್ಲಿ ಅಂಗೀಕಾರ ಮಾಡಿ ಒಂದು ಸಮಾಜಕ್ಕೆ ಒಂದು ಕಟ್ಟುನಿಟ್ಟಿನ ಸಂದೇಶ ಕೊಡುವಂತಹ ಎಲ್ಲ ಒಂದು ಪ್ರಯತ್ನಕ್ಕೆ ರಾಜ್ಯ ಸರ್ಕಾರ ಕೈ ಹಾಕಿದೆ. ಶಿವರಾಮ ನ್ಯೂಸ್ 18 ಹುಬ್ಬಳ್ಳಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.